ಹೆಲೋ ಆಲ್. ಏನು ಇವರು ಯಾವಾಗಲೂ ಹೆಲ್ತಿ ಹೆಲ್ತಿ ಅಂತ ವೆಜ್ಜೇ ತಿಂತಾರೆ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ನಾವು ಕೂಡ ನಾನ್ ವೆಜ್ ತಿಂತೀವಿ. ಇವತ್ತೊಂದು ಪಟ್ ಅಂತ ಚಿಕನ್ ಫ್ರೆಶ್ ಮಸಾಲೆನ ನಾವೇ ಮನೇಲಿ ಗ್ರೈಂಡ್ ಮಾಡಿ ಹೇಗೆ ಚಿಕನ್ ಮಾಡೋದು ಅಂತ ನೋಡೋಣ. 1 ಇಂಚು ಚಕ್ಕೆ, 1 ಸ್ಪೂನ್ ಧನಿಯಾ, ಒಂದು 3 4 ಬ್ಯಾಡಗೆ ಮೆಣಸಿನ್ಕಾಯಿ, 1 2 ಒಣಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಬ್ಲೆಂಡರ್ಗೆ 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಬ್ಲೆಂಡರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಏನು ಫ್ರೆಶ್ ಮಸಾಲೆ ರೆಡಿ ಆಗುತ್ತೆ, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇದಕ್ಕೆ ಈಗೇನು ನಾನು ಮಸಾಲೆ ರೆಡಿ ಮಾಡಿಕೊಂಡೆ ಅದು ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೇನೆ ಹಸಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ. ಇದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ನ ಮಾಡ್ತೀವಿ ಅಷ್ಟೇ ಜ್ಯೂಸಿಯಾಗಿರುತ್ತೆ. ಈಗ ಸ್ಟವ್ ಹಚ್ಚಿ ಏನು ನಾವು ಬಾಣಲಿಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಥವಾ ಅದನ್ನು ಬಾಣಲಿಗೆ ಹಾಕ್ಕೊಳ್ಳಿ, ಅದನ್ನು ಬೇಯಕ್ಕಿಡಿ. ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ನೀರು ಬಿಟ್ಟಾದಮೇಲೆ ಇದನ್ನು ಮುಚ್ಚಿ ಕರೆಕ್ಟ್ ಒಂದು 15 ರಿಂದ 20 ನಿಮಿಷ ಬೇಯಿಸಿ. ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಡ್ರೈ ಆಗುತ್ತೆ. ಆಗ ನಿಮ್ಮ ಪಟಾಪಟ್ ಚಿಕನ್ ರೆಸಿಪಿ ರೆಡಿ. ಇದು ಎಷ್ಟು ಜ್ಯೂಸಿಯಾಗಿತ್ತು, ಎಷ್ಟು ಘಮ ಘಮ ಅಂತಿತ್ತು. ಘಮ ಘಮ ವಾಸನೆ ಪಕ್ಕದ ಮನೆ ಅಜ್ಜಿಗೂ ಬಂತು. ಇಮಿಡಿಯೇಟ್ ಫೋನ್ ಮಾಡಿದ್ರು. ಅದೇನೋ ಘಮ ಘಮ ಅಂತ ವಾಸನೆ ಬರ್ತಿದೆ, ಅದೇನು ಮಾಡಿದ್ಯಾ? ಸರಿ, ನಾನು ನಿನ್ಗೊಂದು ಗಿಫ್ಟ್ ತಂದಿದ್ದೆ, ಕೊಡೋದೆ ಮರ್ತೋದೆ. ಈಗ ಅದೇನು ಘಮ ಘಮ ಅಂತಿದೆ ಅದನ್ನ ತೊಗೊಂಡು ಬಾ ನಮ್ಮ ಮನೆಗೆ. ನನಗೆ, ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ 3 ಜನಕ್ಕೂ ಸೇರಿ ತೊಗೊಂಡು ಬಾ.